ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾವು ಗಣೇಶ ಈ ಒಂದು ಗಣೇಶನ ಹಬ್ಬವನ್ನು ಪ್ರತಿ ವರ್ಷ ಮಾಡ್ತೇವೆ. ಅದರಲ್ಲೂ ಎಷ್ಟೋ ಜನ ಗಣೇಶ ಅನ್ನುವಂಥ ಹೆಸರನ್ನು ಸಹ ಇಟ್ಕೊಂಡಿರ್ತಾರೆ. ಆದರೆ ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಗಣೇಶ ಅನ್ನುವಂಥ ಬಿರುದನ್ನು ಪಡೆದಂಥ ವ್ಯಕ್ತಿ ಜಗದೀಶ್ ಚಂದ್ರ ಹಸೀಜ ಅವರು. ಆದರೆ ಅವ್ರಿಗೆ ಆ ರೀತಿಯ ಗಣೇಶ ಅನ್ನುವಂಥ ಬಿರುದು ಏಕೆ ಬಂತು, ಯಾರು ಕೊಟ್ಟರು, ಈ ಒಂದು ವಿಷಯ ಭಾಳಷ್ಟು ಜನಕ್ಕೆ ತಿಳಿದಿಲ್ಲ. ಇವತ್ತು ಜಗದೀಶ್ ಚಂದ್ರ ಹಸೀಜ ಅವರ ಬಿರುದುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಥವಾ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆದರಣೀಯ ಮಹೇಶ್ ಅಣ್ಣ ಅವರು. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರಿಂದ ಜಗದೀಶ್ ಚಂದ್ರ ಹಸೀಜ ಅವರ ಅನೇಕ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ. ಅಣ್ಣರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಣ್ಣರೇ, ತಾವು ಕಳೆದ ಸಂಚಿಕೆಯಲ್ಲಿ ಈ ಜಗದೀಶ್ ಚಂದ್ರ ಹಸೀಜ ಅವರಿಗೆ ಸಂಜಯ ಅನ್ನುವಂಥ ಬಿರುದು ಹೇಗೆ ಬಂತು ಅನ್ನುವಂಥ ಒಂದು ವಿವರಣೆಯನ್ನು ತಾವು ತಿಳಿಸ್ಕೊಟ್ಟಿದ್ರಿ. ಆದರೆ ಅವ್ರಿಗೆ ಬರೀ ಅದು ಒಂದೇ ಬಿರುದಲ್ಲ, ಇನ್ನೂ ಅನೇಕ ಬಿರುದುಗಳು ಇದ್ದಾವೆ. ಅದರಲ್ಲಿ ಒಂದು ಗಣೇಶ ಅನ್ನುವಂಥ ಬಿರುದು ಸಹ. ಈ ಗಣೇಶ ಅನ್ನುವಂಥ ಬಿರುದು ಅವ್ರಿಗೆ ಹೇಗೆ ಬಂತು, ಯಾವ ಕಾರಣಕ್ಕೆ ಅವ್ರಿಗೆ ಬಂದಿತು? ನಾವು ನೋಡ್ತೀವಿ, ಗಣೇಶನಿಗೆ ವಿಘ್ನ ವಿನಾಶಕ ಅಂತ ಕರೀತಾರೆ. ಎಲ್ಲಾದರೂ ವಿಘ್ನಗಳು ಬರ್ತಾಯಿದ್ರೆ ಅವನ ಪೂಜೆ ಮಾಡಿಸ್ತಾರೆ ಅಥವಾ ಅವನ ಒಂದು ಮೂರ್ತಿಯನ್ನು ಇಟ್ಟು ಸ್ಥಾಪನೆ ಮಾಡ್ತಾರೆ. ಯಾವುದೇ ಕಾರ್ಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದಲನೇ ದೇವತೆ ಗಣೇಶನಿಗೆ ಪೂಜೆ ಮಾಡೋದು. ಯಾಕಂತ ಯಾವುದೇ ವಿಘ್ನಗಳು ಬರಬಾರ್ದು ಅಂತ. ಅದಕ್ಕೋಸ್ಕರ ವಿಘ್ನ ವಿನಾಶಕ ಅಂತ. ಹಾಗೆ ಈ ಈಶ್ವರೀಯಕ್ಕೆ ಸ್ಥಾಪನೆ ಆದಾಗ, ಭಾರತದಲ್ಲಿ ಬಂದಾಗ, ಇದು ಹೊಸ ಜ್ಞಾನ ಆಗಿರೋ ಕಾರಣ, ಹೊಸ ನಿಯಮಗಳಿರೋ ಕಾರಣ, ಸ್ತ್ರೀಯರನ್ನ ಮುಂದಿಡೋ ಕಾರಣ ಈ ಭಾರತೀಯ ಸಮಾಜಕ್ಕೆ ಒಂದು ದೊಡ್ಡ ಸವಾಲಾಗಿ ನಿಂತು. ಯಾಕಂದರೆ ಭಾರತದಲ್ಲಿ ಸಮಾಜ ಪುರುಷ ಪ್ರಧಾನ ಸಮಾಜ. ಸ್ತ್ರೀ ಎಷ್ಟೋ ಅವಳು ಸಶಕ್ತಳಾಗಿದ್ದರೂ ಸ್ತ್ರೀ ಅಬಲೆ ಅಥವಾ ಮಕ್ಕಳನ್ನು ಹೆರ್ತಕ್ಕಂಥ ಮಷಿನ್ನು, ಕೇವಲ ಪತಿ ಮತ್ತು ಮಕ್ಕಳ ಸೇವೆಯಾಗಿ ಹುಟ್ಟಿದ ಒಂದು ಜೀವ ಅಂತ ಭಾವನೆ ಇತ್ತು. ಅವಳನ್ನು ಓದಿಸೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇರಬೇಕು, ಮನೆಯನ್ನು ನೋಡ್ಕೊಳ್ಬೇಕು, ಎಲ್ಲೂ ಹೊರಗಡೆ ಹೋಗೋ ಆಗಿಲ್ಲ, ಅನೇಕ ಕಟ್ಟುಪಾಡುಗಳು. ಯಾವ ಪುರುಷನ ಜೊತೆ ಸಹ ಮಾತಾಡಬಾರ್ದು ಅನ್ನುವಷ್ಟು ಕೂಡ ಕೆಲವು ಸ್ಥಳಗಳಲ್ಲಿ ಬಂಧನಗಳಿರ್ತಿದ್ದು. ಕೊನೆಗೆ ಈಗಲೂ ಸಹ ಅನೇಕ ಬಾರಿ ನೋಡ್ತೀವಿ, ಯಾರಾದರೂ ವ್ಯಕ್ತಿ ಶರೀರ ಬಿಟ್ಟರೆ ಮಹಿಳೆಯರಿಗೆ ಅಲ್ಲಿ ಒಂದು ಸಂಸ್ಕಾರಕ್ಕೆ ಪ್ರವೇಶ ಇಲ್ಲ. ಇಷ್ಟೊಂದು ಸ್ತ್ರೀ ಸಮಾಜವನ್ನು ಇಲ್ಲಿ ದಬಾಯಿಸಲಾಗಿತ್ತು. ಅಂತಹ ಸಮಯದಲ್ಲಿ ಈಶ್ವರ ಬಂದು ಸ್ತ್ರೀಯರು ಪ್ರಮುಖರಾದಂಥ ಮುಂಚೂಣಿಯಲ್ಲಿರುವಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ. ಇದರಿಂದ ಸಮಾಜದಲ್ಲಿ ಬಹಳ ವಿರೋಧ ಶುರುವಾಯಿತು. ಮತ್ತು ಈ ಜ್ಞಾನಕ್ಕೆ ಮೊಟ್ಟ ಮೊದಲು ಬರುವವರು ಮಾತೆಯರು, ಕನ್ಯರು ಆಗಿದ್ದರು. ಯಾಕೆಂದರೆ ನಾವು ಇತಿಹಾಸ ತೆಗೆದು ನೋಡಿದಾಗ ಪುರುಷನಿಗಿಂತ ಸ್ತ್ರೀಯೇ ಭಾಳಷ್ಟು ಭಗವಂತನನ್ನು ಭಜಿಸಿದ್ದಾಳೆ, ಪೂಜಿಸಿದ್ದಾಳೆ, ಕರೆದಿದ್ದಾಳೆ, ಮೊರೆ ಇಟ್ಟು ಕೂಗಿದ್ದಾಳೆ. ಹೀಗಾಗಿ ಪರಮಾತ್ಮ ಅವನಿಗೆ ಗೊತ್ತು ಯಾರು, ಹೇಗೆ, ಎಂತೆ. ಅದಕ್ಕಾಗಿ ಅವನು ಮಾತೆಯರನ್ನು ಮುಂದಿಟ್ಟು ಈ ವಿಶ್ವ ಪರಿವರ್ತನಾ ಕಾರ್ಯವನ್ನು ಮಾಡೋದಕ್ಕೆ ಆರಂಭ ಮಾಡಿದ. ಆಗ ಎಲ್ಲೆಲ್ಲಿ ಈ ಮಾತೆಯರು, ಅಕ್ಕಂದರು, ಸಹೋದರಿಯರು ಹೋಗಿ ಜ್ಞಾನದ ಒಂದು ಸತ್ಸಂಗ ಆರಂಭ ಮಾಡಿದಾಗ ಮೊದಲು ಬಹಳ ಚೆನ್ನಾಗಿ ನಡೀತಾ ಇತ್ತು. ಯಾವಾಗ ಮಾತೆಯರು, ಕನ್ಯರು ಬರೋದಕ್ಕೆ ಶುರು ಮಾಡಿದರು, ಮತ್ತು ಇಲ್ಲೇ ಮೊಟ್ಟ ಮೊದಲನೇ ನಿಯಮ ಅಂದರೆ ಪವಿತ್ರತೆ, ಬ್ರಹ್ಮಚರ್ಯದ್ದು, ವಿಕಾರಗಳನ್ನು ತ್ಯಾಗ ಮಾಡ್ತಕ್ಕಂಥ ನಿಯಮ. ಈ ನಿಯಮವನ್ನು ಅವರು ಪಾಲನೆ ಮಾಡೋಕ್ಕೆ ಶುರು ಮಾಡಿದಾಗ ಪರಿವಾರದಲ್ಲಿದ್ದಂಥ ಪುರುಷರು ಇದಕ್ಕೆ ಒಪ್ಪಲಿಲ್ಲ, ವಿರೋಧ ಮಾಡೋಕ್ಕೆ ಶುರು ಮಾಡಿದರು. ಅಕ್ಕಂದ್ರೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದರು.
ಅಥವಾ ಅವ್ರಿರ್ತಕ್ಕಂಥ ಸ್ಥಾನವನ್ನು ಬಿಡಿಸೋದಕ್ಕೆ ಶುರು ಮಾಡಿದರು. ಇಲ್ಲ ಅವ್ರಿಗೆ ಬಿಡದೆ ಹೋದರೆ ನೀರು ಬರದೆ ಹಾಗೆ ನಲ್ಲಿ ಕಟ್ ಮಾಡೋದು, ಲೈಟ್ ಬರದೆ ಕರೆಂಟ್ ಕಟ್ ಮಾಡೋದು, ಈ ರೀತಿ ಅನೇಕ ತೊಂದರೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು. ಅಂತಹ ಸಮಯದಲ್ಲಿ ಯಜ್ಞದಲ್ಲಿ ಅಕ್ಕಂದರೆ ಜಾಸ್ತಿ, ಅಣ್ಣಂದರೆ ಕೇವಲ ಪ್ರಮುಖವಾಗಿ ಆ ಸಮಯದಲ್ಲಿ ಕೇವಲ ಜಗದೀಶ್ ಭಾಯಿ ಒಬ್ಬರೇ ದೊಡ್ಡವರು, ಉಳಿದವರೆಲ್ಲ ಚಿಕ್ಕ ಚಿಕ್ಕವರು, ಅವರು ಇವರು ಬರ್ತಾಯಿದ್ರು. ಆಗ ಬಾಬಾ ಎಲ್ಲಿಯ ವಿಘ್ನಗಳು ಬಂದರೂ ಜಗದೀಶ್ ಭಾಯಿ ಅವ್ರನ್ನ ಕಳಿಸ್ತಾಯಿದ್ರು. ಮತ್ತು ಇವರು ಸಫಲತಾಪೂರ್ವಕವಾಗಿ ಅವನು ವಿಘ್ನಗಳನ್ನು ದೂರ ಮಾಡಿ ಬರ್ತಿದ್ರು. ಅದಕ್ಕೋಸ್ಕರ ಇವರಿಗೆ ವಿಘ್ನೇಶ್ವರ ಅಂತ ಬಾಬಾ ಕರೆದರು. ವಿಘ್ನ ವಿನಾಶ ಗಣೇಶ ಅಂತ ಒಂದು. ಇನ್ನೊಂದು, ಗಣೇಶ ಯಾರ ಮಗ? ಶಿವನ ಮಗ. ಯೋಚನೆ ಮಾಡಿ ಹೇಳ್ರಿ. ಗಣೇಶ ಒಂದು ರೀತಿ ನೋಡಿದ್ರೆ ಪಾರ್ವತಿ ಮಗ. ಒಂದು ರೀತಿಲಲ್ಲ, ಪಾರ್ವತಿನ ತಾನೇ ಅವನು ನಿರ್ಮಾಣ ಮಾಡಿದ್ದು. ಅದೇ ಅದಕ್ಕೆ ಗಣೇಶನಿಗೆ ಪಾರ್ವತಿ ಪುತ್ರ ಅಂತಾರೆ. ತಂದೆ ಶಿವ ನಿಜ, ಆದರೆ ಅವನು ಪಾರ್ವತಿಗೆ ಬಹಳ ಪ್ರಿಯನಾದವನು. ಈಗ ಅದಕ್ಕೋಸ್ಕರ ತಾನೇ ಅವನು ತಲೆ ಕತ್ತರಿಸ್ಕೊಂಡಿದ್ದು. ತಾಯಿಯ ಸ್ನಾನ ಮಾಡಬೇಕಾದ್ರೆ ಕಥೆ ಸತ್ಯ ಅಲ್ಲ, ಆದರೂ ಕಥೆಯ ಪ್ರಕಾರ ತಾಯಿಯ ಮಾನ ರಕ್ಷಣೆಗೋಸ್ಕರ ಅವನು ಕಾವಲಾಗಿ ನಿಂತಾಗ ಆ ತಂದೆ ಶಿವ ಬಂದರೂ ಸಹ ಅವನು ಒಳಗಡೆ ಬಿಡಲಿಲ್ಲ. ಅದಕ್ಕೆ ಅವನು ಕುಪಿತಗೊಂಡು ಶಂಕರ ಮಹಾದೇವ ಅವನ ತಲೆ ತೆಗೆದು ಹಾಕಿದ. ಅದ್ರ ಬದಲು ಆನೆ ತಲೆ ಇಟ್ಟ ಅಂತ ಕಥೆ. ಆ ಕಥೆಯಲ್ಲೂ ಸಹ ನೋಡಿ, ಸ್ತ್ರೀಯ ರಕ್ಷಣೆಗೋಸ್ಕರನೇ ಗಣಪತಿ ತನ್ನ ಶಿರವನ್ನು ಸಹ ಕೊಟ್ಟ. ಇದರಲ್ಲಿ ಅರ್ಥ ಇದು ಇದೆ. ಅವನು ಮಾತೆಯರ ಕನ್ಯೆಗೋಸ್ಕರ ಜಗದೀಶ್ ಭಾಯಿ ಅವರು ತನ್ನ ತಲೆ ಬುದ್ಧಿಯನ್ನೇ ಪರಮಾತ್ಮನಿಗೆ ಕೊಟ್ಟವರು. ತನ್ನದನ್ನೋದು ಅವ್ರು ಯಾವುದನ್ನು ಯೋಚನೆ ಮಾಡಲಿಲ್ಲ. ಪ್ರತಿಯೊಂದನ್ನು ಭಗವಂತನ ಸಲಹೆ, ಆಜ್ಞೆ, ಆದೇಶದ ಅನುಸಾರವಾಗಿ ಮಾಡ್ತಾಯಿದ್ರು. ಮತ್ತು ಈ ಸಂದರ್ಭಗಳಲ್ಲಿ ಅವರು ವಿಘ್ನಗಳನ್ನು ದೂರ ಮಾಡಬೇಕು ಹೋದಾಗ ಎಷ್ಟೋ ಸಾರಿ ಇವರನ್ನು ಕೊಲ್ಲಬೇಕು ಅಥವಾ ಇವರು ಥಳಿಸಬೇಕು ಅನ್ನುವಂಥ ಪ್ಲ್ಯಾನ್ ಹಾಕ್ಕೊಂಡು ಬಂದವರು. ಅದರಲ್ಲಿ ಬಾಬಾ ಅವ್ರನ್ನ ಹೇಗೆ ರಕ್ಷಣೆ ಮಾಡಿದ ಅಂದರೆ, ಒಂದು ಸಾರಿ ಹಾಪೂಡ್ ಅಂತ ಇದೆ ದಿಲ್ಲಿ ಹತ್ರ. ಹಾಪೂಡದಲ್ಲಿ ಬಹಳ ಜನ ಗಲಾಟೆ ಮಾಡ್ತಿದ್ರು. 60 ವರ್ಷದ ಒಬ್ಬ ಮಾತೆ ಕ್ಲಾಸಿಗೆ ಬರ್ತಾಯಿದ್ಲು. ಅವ್ರಿಗೆ ಜ್ಞಾನ ಕೇಳ್ತಾ ಕೇಳ್ತಾ ಅವನ ಪತಿಗೆ ನಾನು ವಿಕಾರ ಕೊಡೋದಿಲ್ಲ ಅಂದಾಗ ಅವನು, ಇವಳು 60 ವರ್ಷ, ಅವನು ಅಟ್ಲೀಸ್ಟ್ 65-70 ವರ್ಷ ಆಗಿರಬೇಕು, ಅಷ್ಟು ವಯಸ್ಸಾದವನು ಸಹ ವಿಕಾರವನ್ನು ಬಿಡದೆ ಅವಳನ್ನು ಒತ್ತಾಯ ಮಾಡ್ತಾಯಿದ್ದ. ಅವಳು ಜೋರಾಗಿ ಅವನ್ನ ನೂಕಿದಾಗ ಅವನಿಗೆ ಮಾನಭಂಗ ಆಯಿತು. ನನ್ನಿವರು ತಿರಸ್ಕರಿಸಿಲ್ಲ ಅಂತ. ಅದಕ್ಕೆ ಅವನು ಏನು ಮಾಡ್ದ, ಇದಂತ ಹೇಳೋಕ್ಕಾಗಲ್ವಲ್ಲ, ಈ ನಾನು ವಿಕಾರ ಕೊಡ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಹೇಳಕ್ಕೆ ಹೋದ್ರೆ ಮಾನ ಹೋಗ್ತದೆ. ಮುದುಕಾಗಿದೆಯಾ ಗೊತ್ತಾಗಲ್ವ ನಿನಗೆ ಅಂತ ಜನ ಅಂದಾರು ಅಂತ ಪೊಲೀಸ್ನವ್ರು. ಅವನೇನು ಮಾಡ್ದ, ಈಕೆಗೆ ಅವರು ಹುರಿದುಂಬಿಸಿ ಮನೆಯಲ್ಲಿದ್ದಂತೆಲ್ಲ ಚಿನ್ನ ಬೆಳ್ಳಿ ಎಲ್ಲ ಒಡವೆಗಳನ್ನ ತೊಗೊಂಡೋಗಿ ಆಕೆ ಕೊಟ್ಟಿದ್ದಾರೆ. ಅದಕ್ಕೆ ಇವರು ನಮ್ಗೆ ಕೊಡಬೇಕು, ಇಲ್ಲ ಇವರಿಂದ ಖಾಲಿ ಮಾಡಿಸ್ಬೇಕು ಜಾಗ ಅಂತ ಅವನು ಪೊಲೀಸ್ ಕಂಪ್ಲೇಂಟು ಮತ್ತು ತಮ್ಮ ಕುಲದವರ ಸಮಾಜದವ್ರನ್ನ ಸೇರಿಸಿ ಸ್ಟ್ರೈಕ್ ವಿರೋಧ ಮಾಡ್ತಾಯಿದ್ದ. ಅದನ್ನು ಇವರು ಜಗದೀಶ್ ಭಾಯಿ ಅವರು ಬಗೆಹರಿಸೋದಕ್ಕೆ ಪೊಲೀಸ್ ಹತ್ರ ಹೋಗಿಬಿಟ್ಟು ಸರಿಯಾದ ಬಂದೋಬಸ್ತು ಮಾಡಿ ಅವರು ಗಲಾಟೆ ಮಾಡದ ಹಾಗೆ ವ್ಯವಸ್ಥೆ ಮಾಡಿದರು. ಆಗ ಅವ್ರಿಗೆ ಅಲ್ಲಿ ಯಾರೂ ರಾಷನ್ ಕೊಡ್ತಿರಲಿಲ್ಲ, ನೀರು ಕೊಡ್ತಿರಲಿಲ್ಲ. ಅದಕ್ಕೆ ದಿಲ್ಲಿಯಿಂದ ಜಗದೀಶ್ ಭಾಯಿ ಅವರು ಒಂದು ವಾರಕ್ಕೆ ಆಗುವಷ್ಟು ರಾಷನ್ ತೊಗೊಂಡು ಹೋಗ್ತಾಯಿದ್ರು. ಒಂದು ಸಾರಿ ತೊಗೊಂಡು ಬಸ್ನಲ್ಲಿ ಹೋಗಿ ಇನ್ನು ಅಲ್ಲಿ ಬಸ್ ಇಳಿದು ಸೆಂಟ್ರಿಗೆ ಹೋಗಬೇಕು. ಆವಾಗ ಬಸ್ನಲ್ಲಿ ಇಳಿತಾ ಅವ್ರಿಗೆ ಟಚಿಂಗ್ ಆಯಿತು. ಬಾಬಾ ಹೇಳ್ದಂಗೆ ಆಯ್ತಂತ, ಮಗು ಈಗ ನೀನು ನಡ್ಕೊಂಡು ಹೋಗಬೇಡ, ಇಲ್ಲಿಂದ ಆಟೋ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗು, ಪೊಲೀಸ್ರನ್ನ ಕರ್ಕೊಂಡು ಸೆಂಟ್ರಿಗೆ ಹೋಗುವಂತ. ಅವರು ದಾರಿಯಲ್ಲಿ ಅವ್ನು ನಡ್ಕೊಂಡು ಹೋಗಬೇಕಾದ್ರೆ ಒಂದು 5-6 ಜನ ಗುಂಡಾಗಳನ್ನ ನಿಲ್ಲಿಸಿ ಅವನ್ನ ಸಾಯಿಸಬೇಕು ಅಂತ, ಹೊಡಿಬೇಕು ಅಂತ, ಕೈಕಾಲು ಮುರಿಬೇಕು ಅಂತ ಪ್ಲ್ಯಾನ್ ಹಾಕಿದ್ರಂತೆ. ಬಟ್ ಬಾಬಾ ಅವರು ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು 2 ಪೊಲೀಸ್ರನ್ನ ಕರ್ಕೊಂಡು ಆಟೋ ರಿಕ್ಷಾದಲ್ಲಿ ಹೋದರು. ಅವ್ರು ದಾರಿಯಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಈ ರೀತಿ. ಮತ್ತು ಇನ್ನೊಂದು ಸಾರಿ ಡೆಲ್ಲಿಯಲ್ಲಿ ಒಬ್ಬ ಮಾತೆ, ದೊಡ್ಡ ಶ್ರೀಮಂತ, ಅಗರ್ಭ ಶ್ರೀಮಂತ ಮಾತೆ, ಅವಳಿಗೆ 2 ಮಕ್ಕಳು, ಒಳ್ಳೆ ಪಂಜಾಬಿ ಪರಿವಾರ. ಆಕೆಗೆ ಜ್ಞಾನ ಸಿಕ್ತು, ಸಂಪೂರ್ಣ ನಿಶ್ಚಯ. ಈಗ ಆ ಅಮ್ಮನ್ನ ರಕ್ಷಣೆ ಮಾಡೋದು ಹೇಗೆ? ಪತಿಗಳೆಲ್ಲ ನಾನು ನಿನಗೆ ವಿಕಾರ ಕೊಡೋದಿಲ್ಲ ಅಂತ. ಅದಕ್ಕೆ ಆ ಅಮ್ಮ ಇವ್ರ ಹತ್ರ ಬಂದು ಸಲಹೆ ಕೇಳೋದು. ಅದು ಅವ್ರ ಪತಿಗೆ ಗೊತ್ತಾಯಿತು, ಜಗದೀಶ್ ಭಾಯಿ ಅವ್ರ ಹತ್ರ.
ಆ ಪತಿ ಗೊತ್ತಾಯಿತು. ಅವನು ಮತ್ತೆ ಒಂದು 4-5 ಜನ ಸೇರಿಸ್ಕೊಂಡು ಇವ್ರನ್ನ ಹೊಡೆಯೋದಕ್ಕೆ ವ್ಯವಸ್ಥೆ ಮಾಡ್ದ. ಬಟ್ ಇವರು ಹೋಗ್ಬೇಕಾದ್ರೆ ದಾರಿಯಲ್ಲಿ ಗೊತ್ತಾಯಿತು ಇವ್ರು ಬಂದಿದ್ದಾರಂತೆ. 4 ಕಡೆ ಸುತ್ತುವರೆದ್ರು. ಅವಾಗೇನು ಮಾಡೋದು? ಅವ್ರು ಹೇಳಿದ್ರು, ನಾನೇನು ಕಮ್ಮಿ ಇರಲಿಲ್ಲ, ನಾನು 6 ಫೂಟು ನನ್ನ ಎತ್ತರ, ನಾನು ದಷ್ಟಪುಷ್ಟನಾಗಿದ್ದೆ, ನಾನು ಅವ್ರು ನನ್ನ 4 ಜನ ಹೊಡೆದ್ರೆ ನಾನು ಇಬ್ಬರನ್ನಾದರೂ ಹೊಡಿಬೋದಿತ್ತು. ಆದರೆ ಬಾಬಾ ನಮಗೇನು ಹೇಳಿದ್ದಾರೆ? ಕೈ ಎತ್ತಕ್ಕೆ ಹೇಳಿಲ್ಲ. ಅದಕ್ಕೆ ಅವ್ರೇನು ಮಾಡಿದಾರಂತೆ, ಒಬ್ಬನ್ನ ಗಟ್ಟಿಯಾಗಿ ಹಿಡಿದ್ಬಿಟ್ಟು ಉಳಿದವರೆಲ್ಲ ಜೋರಾಗಿ ಅವರೆಲ್ಲ ತಮ್ಮ ಏನು ಕೈ ತಿಂಡಿ ತೀರಿಸ್ಕೊಂಡು ಹೋದರು. ಬಟ್ ಅವು ಒಬ್ಬನ ಬಿಡಲಿಲ್ಲ, ಅವನ್ನ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ರು. ಆವಾಗಲೂ ಕೂಡ ಅವ್ರಿಗೆ ಬಾಬಾವ್ರು ಯಾವ ರೀತಿ ಆದಂಥ ಹಾನಿ ಆದಂಗೆ ನೋಡ್ಕೊಂಡು, ಹೀಗೆ ಅವರು ವಿಘ್ನಗಳ ವಿನಾಶ ಮಾಡ್ತಕ್ಕಂಥ ವಿಘ್ನೇಶ್ವರ ಒಂದು ಹೆಸರು ಗಣಪತಿದು. ಇನ್ನೊಂದು ಗಣೇಶ, ನಾನು ಹೇಳ್ತಿದ್ದೆ ಪಾರ್ವತಿ ಪುತ್ರ ಸುತ ಅಂತ. ಇಲ್ಲಿ ಪಾರ್ವತಿ ಯಾರು? ಈ ನಮ್ಮ ಈಶ್ವರಿ ಯಜ್ಞದಲ್ಲಿ ಪರಮಾತ್ಮ ಶಿವ, ಅವನ ಪತ್ನಿ ಯಾರು? ಬ್ರಹ್ಮ ಬಾಬಾ. ಜಗದೀಶ್ ಭಾಯಿ ಶಿವನ ಪುತ್ರವೇ, ಶಿವನಿಗೂ ಅಷ್ಟೇ ಪ್ರಿಯ. ಆದರೆ ಪಾರ್ವತಿ ಅವನ ಮೇಲೆ ಬಹಳ ಪ್ರೀತಿ. ಅವನು ಆಕೆ ಬಯಸಿ ತಯಾರಿಸಿ ಬೆಳೆಸಿದ ಮಗು, ಹೌದಾನೆ? ಅಂದರೆ ಇಲ್ಲೇ ಶಿವಬರ ಮೇಲೆ ಜಗದೀಶ್ ಅವರು ಎಷ್ಟು ಪ್ರೀತಿ ಇತ್ತೋ ಅಷ್ಟೇ ಪ್ರೀತಿ ಬ್ರಹ್ಮ ಬಾಬಾರದು ಜಗದೀಶ್ ಭಾಯಿ ಮೇಲೆ ಇತ್ತು. ಮಾತಕ್ಕೂ ಜಗದೀಶ್ ಬಚ್ಚ, ಜಗದೀಶ್ ಬಚ್ಚ, ಜಗದೀಶ್ ಬಚ್ಚ. ಅದಕ್ಕೆ ಈ ಒಂದು ರೀತಿಯಲ್ಲೂ ಅವರು ಗಣೇಶ ಅಂತ. ಇನ್ನೊಂದು ಗಣೇಶ ಬರ್ತಿದೆ. ಈ ಮಹಾಭಾರತವನ್ನು ಬರೆದವ್ರು ಯಾರು? ವೇದವ್ಯಾಸ. ಮತ್ತು ಬರೆದವ್ರು ಯಾರು? ಬರೆದವರು ಅಂತ ಯೋಚನೆ ಮಾಡೋದಾದ್ರೆ ಹ್ಯಾಂಡ್ ರೈಟಿಂಗ್ ಬೈ ಹ್ಯಾಂಡ್ ಇಂದ ಗಣೇಶ. ಅಲ್ಲಿ ನೀವು ಬರೆದವ್ರು ಅಂತ ಯಾರು ಹೇಳ್ತೀರಿ? ಹೇಳಿದವ್ರಿಗೆ ಹೇಳ್ತಿರೋ ಬರೆದವ್ರಿಗೆ ಹೇಳ್ತಿರೋ? ಹಂಗೆ ಕೈಯಿಂದ ಬರೆದಿದ್ದು ಅಂತ ಹೇಳೋದಾದರೆ ಅದು ಗಣೇಶ. ಭಕ್ತಿ ಮಾರ್ಗದಲ್ಲಿ ವೇದಗಳ ರಚಯಿತ ವ್ಯಾಸ ಅಂತ ಹೇಳ್ತಾರೆ. ಅದೇ ವೇದಗಳನ್ನು ಇವರು ಉವಾಚ ಮಾಡಿದರು, ಡಿಕ್ಟೇಟ್ ಮಾಡಿದರು. ಅದನ್ನು ಲಿಪಿಬದ್ಧ ಮಾಡಿದವನು ಸ್ಟೀನೋ ಗಣೇಶ ಅಂತ. ಅದಕ್ಕೋಸ್ಕರ ಈ ಈಶ್ವರ್ಯ ಜ್ಞಾನ ಅಂತಕ್ಕಂಥ, ವೇದ ಅಂದರೆ ಜ್ಞಾನ, ಈಶ್ವರ್ಯ ಜ್ಞಾನವನ್ನು ವೇದಗಳ ರೂಪದಲ್ಲಿ, ಹೊತ್ತಿಗೆಗಳ ರೂಪದಲ್ಲಿ ಬರೆದವರು ಯಾರು? ಜಗದೀಶ್ ಭಾಯಿ. ಆ ಮೂಲ ವ್ಯಾಸ ಅವರು ಯಾರು? ಬ್ರಹ್ಮ ಬಾಬಾ. ಆದರೆ ಅದನ್ನು ಪುಸ್ತಕ ರೂಪದಲ್ಲಿ ಬರೆದಿದ್ದು, ಅವರು ಹೇಳಿದ್ದನ್ನು ಪುಸ್ತಕ ರೂಪದಲ್ಲಿ ಬರೆದವರು ಜಗದೀಶ್ ಭಾಯಿ. ಅದಕ್ಕೋಸ್ಕರ ಗಣೇಶ ಈ ರೀತಿಯಿಂದಲೂ ಪೂಜನಾಗಿದೆ. ಮತ್ತಿನ್ನು ಗಣೇಶಗಂತೂ ಹಲವಾರು ಸಂಕೇತಗಳಿದ್ದಾವೆ. ಅದನ್ನ ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಭಕ್ತಿ ಮಾರ್ಗದಲ್ಲಿ ಗಣೇಶನ ಒಂದೊಂದು ಸೊಂಡಿಲು ಅಥವಾ ಅದು ಲಾಡು, ಕಣ್ಣು, ಹೊಟ್ಟೆ, ಎಲ್ಲರಲ್ಲೂ ಒಂದು ಕಿವಿಗಳು, ದಂತ, ಇವೆಲ್ಲ ಇದ್ದಾವೆ. ಅದು ಇಲ್ಲೇ ನಾವು ಚರ್ಚೆ ಮಾಡೋದು ಬೇಡ. ಅಂದರೆ ಗಣೇಶನ ಪಾತ್ರವನ್ನು ಜಗದೀಶ್ ಭಾಯಿ ಅವರು ಮಾಡಿದರು. ಆದರೆ ಹಾಗೆ ನೋಡಿದಲ್ಲಿ ಜ್ಞಾನದ ಅರ್ಥದಲ್ಲಿ ನಾವು ತಗೊಂಡ್ರೆ ವ್ಯಾಸ, ಬ್ರಹ್ಮ, ವಿಷ್ಣು, ಲಕ್ಷ್ಮಿ, ಸರಸ್ವತಿ, ದುರ್ಗೆ ಇವೆಲ್ಲ ಪಾತ್ರಗಳು. ಆ ಪಾತ್ರಗಳನ್ನ ಯಾರಾದರೂ ಮಾಡ್ಬೋದು. ಈ ತ್ರಿಮೂರ್ತಿ ಬ್ರಹ್ಮ, ವಿಷ್ಣು, ಶಂಕರ ಈ ಒಂದೊಂದು ಸ್ಟೇಜಸ್ಸು. ಬ್ರಹ್ಮ ಅಂದರೆ ರಚನೆ, ಯಾರು ರಚನೆ ಮಾಡ್ತಾರೋ ಅವರು ಬ್ರಹ್ಮ, ಯಾರು ಪಾಲನೆ ಮಾಡ್ತಾರೋ ಅವರು ವಿಷ್ಣು, ಅಥವಾ ಶಂಕು ಚಕ್ರ ಗದಾ ಪದ್ಮಧಾರಿಯಾಗಿರ್ತಾರೋ ಅವರು ವಿಷ್ಣು, ಯಾರು ವಿನಾಶ ಮಾಡ್ತಾರೆ, ಅಸುರಿ ಶಕ್ತಿಯನ್ನು, ಅಸುರಿ ಸಂಸ್ಕಾರಗಳನ್ನು ವಿನಾಶ ಮಾಡ್ತಾರೋ ತಪಸ್ಸಿನಿಂದ ಅವರು ಶಂಕರ. ಅದಕ್ಕೆ ಈ ಸ್ಟೇಜಸ್ಸು, ಈ ಸ್ಟೇಜಸ್ಸನ್ನು ಅಥವಾ ಈ ಒಂದು ಪಾತ್ರವನ್ನು ನಾವು ಮಾಡ್ಬೋದು, ಅವರು ಮಾಡ್ಬೋದು. ಹಾಗೆ ಇಲ್ಲಿ ಗಣೇಶ ಅಂತಕ್ಕಂಥದ್ದು ಒಂದು ಪಾತ್ರ. ಜ್ಞಾನವನ್ನು ಲಿಪಿಬದ್ಧ ಮಾಡ್ತಕ್ಕಂಥವನು, ವಿಘ್ನೇಶ್ವರನ ವಿಘ್ನಗಳನ್ನ ದೂರ ಮಾಡ್ತಕ್ಕಂಥವನು. ಹಾಗೆಯೇ ಇನ್ನೊಂದು ವ್ಯಾಸ ಅಂತ ಪ್ರಶ್ನೆ ಬರ್ತದೆ.
ಅವನು ವ್ಯಾಸ ಅಂತಲೂ ಜಗದೀಶ್ ಅವ್ರಿಗೆ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ನಾನೊಂದು ಯಾವುದೋ ಒಂದು ಕಡೆ ಈ ಜಗದೀಶ್ ಚಂದ್ರ ಅಸೀಜ ಅವರ ಒಂದು ಕ್ಲಾಸ್ ಕೇಳ್ತಾ ಇದ್ದೆ. ಅದರಲ್ಲಿ ಅವರು ಒಂದು ಸೆಂಟೆನ್ಸ್ ಯೂಸ್ ಮಾಡಿದರು. ನನಗೆ ಆ ಕ್ಲಾಸ್ ಪೂರ್ತಿ ನೆನಪಿಲ್ಲ, ಆದರೆ ಆ ಸೆಂಟೆನ್ಸ್ ನೆನಪಿದೆ. ಜहाँ झगड़ा है वहाँ ಜಗದೀಶ್. ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಜಗದೀಶ್ ಇರ್ತಾರೆ. ಹೌದು, ಸತ್ಯ. ಯಾಕಂದರೆ ಎಲ್ಲಿ ಜಗಳವಾದರೂ ಅವ್ರು ಅಲ್ಲೋಗಿ ಅದನ್ನ ಬಾಬಾ ಅವ್ರು ಸರಿ ಮಾಡಬೇಕಾಯ್ತು. ಮಾಡೋದಕ್ಕೆ ನೋಡಿ, ನೀವು ಅವರು ಶಬ್ದಗಳನ್ನೇ ಕೇಳಿದಿರಿ. ನನಗೆ ಅದೊಂದೇ ಶಬ್ದ ನೆನಪಿದ್ದು. ಯಾಕಂದರೆ ಅದನ್ನು ಅವರು ಆ ಒಂದು ಪ್ರಾಸಬದ್ಧವಾಗಿ ಹೇಳಿದ್ದು. ನೆಕ್ಸ್ಟ್ ಅವರ ಮತ್ತು ಈ ವ್ಯಾಸ ಅನ್ನುವಂಥ ಒಂದು ಬಿರುದಾಂಕಿತದ ಹಿನ್ನೆಲೆ ನೋಡಿ. ವ್ಯಾಸ ಅಂದರೆ ಶಿಕ್ಷಕ ಅಂತ, ಆಚಾರ್ಯ ಅಂತ. ಮೊಟ್ಟ ಮೊದಲೇ ವ್ಯಾಸ ಯಾರು? ಟೀಚರ್ ಯಾರು? ಮೊದಲೇ ಟೀಚರ್ ಯಾರು? ಮೊದಲನೇ ಟೀಚರ್ ಶಿವಬಾಬಾ. ಓಕೆ. ವ್ಯಾಸ ಅಂತಕ್ಕಂಥದ್ದು ಒಂದು ಹುದ್ದೆ, ಪಾತ್ರ, ಸ್ಟೇಜ್. ಆ ವ್ಯಾಸ ಇನ್ನೊಬ್ಬ ವ್ಯಾಸನ ಕ್ರಿಯೇಟ್ ಮಾಡ್ದ. ಯಾರನ್ನ? ಜಗದೀಶ್ ಬ್ರಹ್ಮಬಾಬಾ ಅವರು. ಮೊಟ್ಟ ಮೊದಲು ಜ್ಞಾನ ಕೇಳಿದ್ರೆ ಯಾರು? ಶಿವ ಅವರಿಂದ. ಬ್ರಹ್ಮಬಾಬಾ ಅವರು ಸೆಕೆಂಡ್ ವ್ಯಾಸ. ಥರ್ಡ್ ವ್ಯಾಸ ಯಾರು? ಜಗದೀಶ್ ಭಾಯ್. ವ್ಯಾಸ ಅಂದರೆ ಜ್ಞಾನವನ್ನು ಹೇಳ್ತಕ್ಕಂಥವನು, ಶಿಕ್ಷಕ, ಪ್ರೊಫೆಸರ್. ಅದಕ್ಕೋಸ್ಕರ ಈಗಲೂ ಒಡಿಸ್ಸಾದಲ್ಲಿ ಭುವನೇಶ್ವರ ಅಂತ ಒಂದು ಸ್ಥಾನ ಇದೆ. ಅಲ್ಲಿ ವ್ಯಾಸೇಶ್ವರ ಅಂತ ಒಂದು ಮಂದಿರ ಇದೆ. ಅಲ್ಲಿ ಶಿವನ ಒಂದು ಮೂರ್ತಿ ಇದೆ, ವ್ಯಾಸೇಶ್ವರ. ಅದಕ್ಕೆ ವ್ಯಾಸ ಎಲ್ಲರೂ ವ್ಯಾಸರೇ, ಆದರೆ ವ್ಯಾಸರನ್ನು ನಿರ್ಮಾಣ ಮಾಡ್ತಕ್ಕಂಥ ಈಶ್ವರ ಯಾರು? ಶಿವಬಾಬಾ. ಅದಕ್ಕೆ ವ್ಯಾಸೇಶ್ವರ, ವೇದವ್ಯಾಸ ಮತ್ತು ವ್ಯಾಸ. ವೇದವ್ಯಾಸ ಅಂತ, ವೇದಗಳನ್ನು ರಚನೆ ಮಾಡಿದವನು ವ್ಯಾಸ ಅಂತ. ಆ ವೇದವ್ಯಾಸ. ಇನ್ನೊಬ್ಬ ವ್ಯಾಸ. ನಂಬರ್ ವಾರ ಪುರುಷಾರ್ಥಾನುಸಾರ ಎಲ್ಲರೂ ಆಚಾರ್ಯ. ನೀವು ವ್ಯಾಸ, ನಾನು. ಯಾರು ಕಲಿಸ್ತಾರೋ, ಯಾರು ಜ್ಞಾನವನ್ನು ಉವಾಚ ಮಾಡ್ತಾರೋ, ಹೇಳ್ತಾರೋ ಅವರು ವ್ಯಾಸ ಅಂತ. ಹಾಗೆ ನೋಡಿದ್ರೆ ಈ ಜ್ಞಾನದ ಈ ವ್ಯಾಸಗಳು ಜಗದೀಶ್ ಭಾಯ್ ವ್ಯಾಸರಾಗಿ, ಗಣೇಶನಾಗಿ ಎಷ್ಟೊಂದು ಪುಸ್ತಕಗಳನ್ನು, ಗ್ರಂಥಗಳನ್ನು ಬರೆದ್ರು. ಅದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದಕ್ಕೋಸ್ಕರ ಒಂದೊಂದು ಸಾರಿ ನನಗೂ ಒಂಥರ ನಶೆ ಇರ್ತದೆ. ಹಾಗೆ ಜಗದೀಶ್ ಭಾಯ್ ವ್ಯಾಸನಾಗಿ ಮಹಾಭಾರತವನ್ನು ಬರೆದರು, ವೇದಗಳನ್ನು ಬರೆದರು. ಅವರು ಬರೆದಂಥ ಲಿಪಿಯನ್ನು ಬರೆದಂಥ ಒಂದು ಜ್ಞಾನವನ್ನು ಲಿಪಿಬದ್ಧ ಅವ್ರ ಹಾಗೆ ನಾನೂ ಮಾಡಿದೆ. ಅದಕ್ಕಾಗಿ ನನಗೂ ಒಂದು ಥರದ ನಶೆ ಇದೆ. ನಾನು ಅವರು ದೊಡ್ಡ ಗಣಪತಿ ಆದರೆ ನಾನು ಚಿಕ್ಕ ಗಣಪತಿ, ಅವನು ವೇದವ್ಯಾಸರಾದರೆ ನಾನೊಬ್ಬ ಮರಿವ್ಯಾಸ ಅಂತ ಒಂದೊಂದು ಸರಿ ನಮ್ಮನ್ನು ನಾವು ಖುಷಿ ಪಡಿಸೋದಕ್ಕೆ ನಾನು ಅಂದ್ಕೊಂಡು ಖುಷಿ ಪಡ್ತೀನಿ. ಈ ಜಗದೀಶ್ ಭಾಯ್ ಅವರು ಬರೆದಂಥ ಮೊಟ್ಟ ಮೊದಲನೇ ಪುಸ್ತಕ ಯಾವುದು? ಅವರು ಸುಮಾರು 200 ಪುಸ್ತಕಗಳನ್ನು ಬರೆದಿರುವಂಥ ಮಹಾನ್ ಲೇಖಕ. ಆದರೆ ಅವರು ಬರೆದಂಥ ಮೊದಲನೇ ಪುಸ್ತಕ ಯಾವುದು? ಹೌದು, ಮೊಟ್ಟ ಮೊದಲನೇ ಪುಸ್ತಕ ಅವರು ಕುಂಭಮೇಳದಲ್ಲಿ ಇದ್ದರೆ ಅದು ಬರೆದಿದ್ದಂತ ಎಲ್ಲರೂ ಹೇಳ್ತಾರೆ. ಬಟ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಯಾಕಂದ್ರೆ ನಾನು ಅವ್ರ ಸಂಬಂಧದಲ್ಲಿ ಬಂದಿರೋದು 1987ರಿಂದ. ಅಷ್ಟರಲ್ಲಿ ಬಹಳಷ್ಟು ಪುಸ್ತಕ ಬರೆದಿದ್ದು. ಮೊದಲು ಮನುಷ್ಯ, ಸಚ್ಚಿ ಮನ್ ಕಿ ಶಾಂತಿ, ಚಿಕ್ಕ ಪುಸ್ತಕ ಬರ್ತಾಯಿದ್ರು. ಸತ್ಯನಾರಾಯಣ ಕಿ ಸಚ್ಚಿ ಕಥಾ, ಈ ರೀತಿ ಅನೇಕ ಅವರು ಬರೆದಿದ್ರು. ಬಟ್ ನನಗೆ ಅಷ್ಟು ಮೊದಲೇ ಪುಸ್ತಕ ಯಾವುದಂತ ಗೊತ್ತಿಲ್ಲ. ಅದು ಬಾಬಾವ್ರ ಹೇಳಿಕೆ ಪ್ರಕಾರ ಸಚ್ಚಿ ಗೀತಾ ಅಂತ ಒಂದು ಹಿಂದಿ ಪುಸ್ತಕ ಬರೆದಿದ್ರು. ಆವಾಗ ಮಮ್ಮ ಅವರಲ್ಲೇ ಇರುವಾಗಲೇ ಯಾವ ರೀತಿ ಇದರಲ್ಲಿ ಗೀತೆಯಲ್ಲಿ ಯೋಗಗಳಿದ್ದಾವಲ್ಲ, ಕರ್ಮಣ ಎಲ್ಲ 18 ಅಧ್ಯಾಯಗಳದು. ಆ ಥರ ಅವರು ಆತ್ಮ, ಪರಮಾತ್ಮ, ತ್ರಿಲೋಕ, ಸೃಷ್ಟಿಚಕ್ರ, ಯೋಗ ಈ ಥರ ಒಂದು ಭಾಗ ಮಾಡಿ ಭಗವಂತನೇ ನೇರವಾಗಿ ಹೇಳಿದ ಹಾಗೆ ಒಂದು ಸತ್ಯಗೀತೆ ಅಂತ ಒಂದು ಹಿಂದಿಯಲ್ಲಿ, ರಿಯಲ್ ಗೀತಾ ಅಂತ ಇಂಗ್ಲೀಷ್ನಲ್ಲಿ 2 ಪುಸ್ತಕ ಬರೆದಿದ್ರು. ಅದು ಮೊಟ್ಟ ಮೊದಲೇದು ಯಾವುದು ಅಂತ ನನಗೆ ಗೊತ್ತಿಲ್ಲ. ನಾನು ಅಷ್ಟು ಅವರು ಸಮಕಾಲೀನ ಅಲ್ಲ.
ಹೀಗಾಗಿ ನನಗಷ್ಟು ಆದರೆ ನೀವು ಈ ಜಗದೀಶ್ ಚಂದ್ರ ಅಸೀಜ್ ಅವರ ಒಂದು ಆಪ್ತರಾಗಿ ಅವ್ರನ್ನ ಹತ್ತಿರದಿಂದ ನೋಡಿರೋರು. ಈ ಜಗದೀಶ್ ಚಂದ್ರ ಅಸೀಜ್ ಅವರು ಪುಸ್ತಕಗಳನ್ನು ಬರೆಯುವಾಗ ಅವರು ಯಾವ ರೀತಿ ಒಂದು ವಾತಾವರಣವನ್ನು ಇಟ್ಕೊಂಡಿರ್ತಿದ್ರು ಮತ್ತು ಅವ್ರ ಮನಸ್ಥಿತಿಯನ್ನು ಯಾವ ರೀತಿ ಇಟ್ಕೊಂಡಿರ್ತಿದ್ರು? ಅದೊಂದು ವಿಚಿತ್ರ ವ್ಯಕ್ತಿ. ನೋಡಿದವರು ಮತ್ತು ಕೇಳಿದವರು ಮತ್ತು ನಮ್ಮಂತರು ಓದಿದವರು ಅವರ ಒಂದು ಜೀವನ ಶೈಲಿ ಮತ್ತು ಅವರ ವ್ಯಕ್ತಿತ್ವ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಯಾಕಂತ ಕೇಳಿದ್ರೆ ಅವ್ರು ದಿನಾಲು ಬೆಳಗ್ಗೆ 2 ಗಂಟೆಗೆ ಹೇಳ್ತಿದ್ರಂತೆ, ಬೆಳಗಿನ ಜಾವ ಯೋಗ ಮಾಡೋದಕ್ಕೆ. ಬಟ್ ಅವರು ಯೋಗ ಮಾಡಿದ್ದೇ ಕಮ್ಮಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಯೋಗ ಮಾಡೋಕ್ಕೆ ಬೆಳಗ್ಗೆ ಎದ್ಬಿಟ್ಟು ಯೋಗ ಮಾಡೋಕ್ಕೆ ಕುತ್ಕೊಂಡ್ರೆ ಅವ್ರ ಬುದ್ಧಿಯನ್ನು ಬಾಬಾ ಬುದ್ಧಿ ಹಗ್ಗ ಎಳೆದ್ಬಿಡೋರಂತೆ. ಎಳೆದ್ಬಿಟ್ಟು ಇದನ್ನು ಬರಿ ಇದನ್ನು ಬರಿ ಇದನ್ನು ಬರಿ ಇದನ್ನು ಬರಿ ಅಂದರೆ ಅವ್ರ ರೂಮು ಒಂದು ಚಿಕ್ಕ ರೂಮ್ ಅಂತೆ. ಅವ್ರದ್ದು ಪಲಂಗ ಇದೆಯಲ್ಲ, ಆ ಪಲಂಗೂ ಅದೇ, ಡೈನಿಂಗ್ ಟೇಬಲ್ಲು ಅದೇ, ವರ್ಕಿಂಗ್ ಟೇಬಲ್ಲು ಅದೇ, ಅದರಲ್ಲೇ ಎಲ್ಲ ಆಲ್ ಇನ್ ಆಲ್. ಹಿಂಗೆ ಎದುರುಗಡೆ ಒಂದು ಬಾಬರ್, ಬ್ರಹ್ಮ ಬಾಬರ್, ಶಿವ ಬಾಪ್ತಾದರವ್ರ ಚಿತ್ರ ಇರ್ತಿತ್ತು. ಅದು ಎದ್ದ ತಕ್ಷಣ ಅದು ನೋಡ್ತಾನೆ ಅವ್ರು ಯೋಗ ಮಾಡ್ತಿದ್ರಂತೆ. ಅವ್ರು ನೋಡ್ತಾನೆ ಅವ್ರಿಗೆ ಟಚ್ಚಿಂಗ್ ಆಗೋದು ಶುರು ಆಗೋದೆ. ಇದನ್ನು ಬರೀಬೇಕು, ಇದನ್ನು ಬರೀಬೇಕು, ಇದನ್ನು ಬರೀಬೇಕು. ಅವ್ರು ಬೆಳಗಿನ ಜಾವದಿಂದ ಬರೆಯೋಕ್ಕೆ ಶುರು ಮಾಡ್ತಿದ್ರಂತೆ. ಮತ್ತು ಅವ್ರಿಗೆ ಮತ್ತು ಶಿವ ಭಗವಂತನಿಗೆ ಎಷ್ಟು ಅನ್ಯೋನ್ಯ ಸಂಬಂಧ ಅಂದರೆ, ಅವರು ಮಧುಬನ್ಗೆ ಬಂದಾಗ ಅವ್ರ ರೂಮು, ನೀವು ಬಹುಶಃ ಈಗ ಮೆಡಿಟೇಷನಲ್ಲಿ ನೋಡಿದಿರಾ ಇಲ್ಲ ಗೊತ್ತಿಲ್ಲ, ಅಲ್ಲಿ ಮೆಡಿಟೇಷನ್ ಹತ್ರ ಒಂದು ರೂಮ್ ಇದೆ ಮೇಲೆ, ಏರೋಪ್ಲೇನ್ ಅಂತ. ಅಲ್ಲಿ ನಿರ್ವರ್ ಬೈ ಜಗದೀಶ್ ಬೈ ಅವರೆಲ್ಲ ಇರ್ತಿದ್ರಂತೆ. ಬಾಬಾ ರೂಮ್ನಲ್ಲಿ ಇರ್ತಿದ್ರು. ಜಗದೀಶ್ ಬೈ 2 ಗಂಟೆಗೆ ಗೆದ್ದ ತಕ್ಷಣ, ಲೈಟ್ ಆನ್ ಆದ ತಕ್ಷಣ ಬಾಬಾ ತಮ್ಮಲ್ಲಿರ್ತಕ್ಕಂಥ ಇವರು ಲಚ್ಚುದಾದಿ ಅಂತ ಅವರು ಸೇವೆ ಮಾಡ್ತಕ್ಕಂಥ ಕುಮಾರಿ, ಚಿಕ್ಕ ಮುಗಾರಿ, ಅವ್ರಿಗೆ ಕೇಳ್ತಿದ್ದಂತೆ ಆ ಜಗದೀಶ್ ಕೊಲೇಕೆ ಅವ ಅಂತ. ಅಂದರೆ ಬಾಬಾ ಹೇಗೆ ಅವ್ರಿಗೋಸ್ಕರ ಕಾಯ್ತಾಯಿದ್ರು ಅಂತ. ಬ್ರಹ್ಮ ಬಾಬಾ ಅವರು ಬಂದಾಕ್ಷಣ ಬಚ್ಚೆ ಏ ಕರ್ನ ಬಾಬಾಕ್ಕೆ ಏ ಸಂಕಲ್ಪ ಅಂತ ಅವ್ರು ಕೂಡ್ಸ್ಕೊಂಡು ಎಲ್ಲ ತಮ್ಮ ವಿಚಾರಗಳನ್ನ ಅವ್ರು ಹೇಳ್ತಿದ್ರಂತೆ. ಇವರು ಕೂಡ ಅದೇ ಅನಿಸಿಕೆ, ಬೇಗ ಯಾವಾಗ ಬಾಬಾರ ರೂಮ್ನಲ್ಲಿ ಲೈಟ್ ಆನ್ ಆಗಬೇಕು, ನಾನು ಎದ್ದೋಗ್ಬೇಕು ಅಂತ. ಅವರು ಬಾಬಾರ ಲೈಟ್ ನೋಡ್ಬಿಟ್ಟು ಇವ್ರು ಲೈಟ್ ಆನ್ ಮಾಡ್ತಿದ್ರಂತೆ, ಇವ್ರ ಲೈಟ್ ನೋಡ್ಬಿಟ್ಟು ಅವ್ರು ಕರಿತಿದ್ರಂತೆ. ಅಂದರೆ ಇಷ್ಟೊಂದು ಅನ್ಯೋನ್ಯ ಸಂಬಂಧ. ಆಮೇಲೆ ಎಷ್ಟೋ ಸಾರಿ ಈ ದಾದಿಯರು ಮಧ್ಯಾಹ್ನ ಹೊತ್ತು ಅಥವಾ ಸಾಯಂಕಾಲ ಹೊತ್ತು ಬಾಬನ ಜೊತೆ ರೂಮ್ನಲ್ಲಿ ಮಾತಾಡ್ತಾ ಕೂತ್ಕೊಳ್ತಿದ್ರಂತೆ. ಕೂತ್ಕೊಂಡಾಗ ಆವಾಗ ಜಗದೀಶ್ ಬೈ ಬಾಬನ ಮಿಲನ ಮಾಡೋಕ್ಕೆ ಹೋದರೆ, ಅಲ್ಲೇ ಬಾಗಿಲಲ್ಲಿ ನಿಂತರೆ ಬಾಬನ ನೋಡ್ಬಿಟ್ಟು ಸಡನ್ ಅವೆಲ್ಲ ದಾದಿಯರನ್ನ ಅವು ಬಚ್ಚಿ ಆಪ್ ಲೋಗ್ ಚಲೆ ಜಾವ್ ಅಂತ ಅವರು ಹೇಳೋ ಮಾತನ್ನು ಪೂರ್ಣ ಮುಗಿಸೇ ಇದ್ದರೂ ಕೂಡ, ಅರ್ಧವಾಗಿದ್ದರೂ ಕೂಡ ಅವ್ರನ್ನ ಎಬ್ಬಿಸಿ ಕಳಿಸಿದ್ರಂತ. ಇವ್ರನ್ನ ಕರೆದುಬಿಟ್ಟು ಕೂಡಿಸಿದ್ರು. ಇಂಪಾರ್ಟೆನ್ಸ್ ಕೊಡ್ತಿದ್ರು. ಇಂಪಾರ್ಟೆನ್ಸು ಅವ್ರಿಗೆ ಈಗ ಒಂದು ಸಲ ಅಲ್ಲ, ಪ್ರತಿ ಸಲ ಹಾಗೆ ಆಗ್ತಿತ್ತಂತ. ಅದಕ್ಕೆ ಒಂದು ಸಲ ದಾದಿಯಲ್ಲಿ ಒಬ್ಬರು ಬಾಬನ ಕೇಳಿದ್ರು, ಬಾಬಾ ಹಮ್ ಆಪ್ಕೆ ಲಿಯೇ ಕುಚ್ ಸುನಾನಾ ಚಾಹತೆ ಹೈ, ನಾವು ನಿಮಗೂ ಹೇಳಬೇಕು ಅಂತ ಬಂದಿರ್ತೀವಿ, ನೀವು ಅವ್ನು ಜಗದೀಶ್ ಬಂದಾಕ್ಷಣ ನಮ್ಮನ್ನು ಎಬ್ಬಿಸಿ ಕಳಿಸ್ತಿರಲ್ಲ, ಯಾಕೆ ಅಂತ ಕೇಳಿ. ಮಗು, ನಾನಲ್ಲ, ಅವ್ನು ಬಂದ ತಕ್ಷಣ ಅವ್ನು ಬಂದುಬಿಡ್ತಾನೆ, ಅವನು ಕಳಿಸ್ತಾನೆ, ನಾನು ಕಳಿಸಲ್ಲ. ನೋಡಿ ಎಷ್ಟೊಂದು ವಿಚಿತ್ರ ಅಂತ. ನಾವು ಭಗವಂತನ ಕಾಣಬೇಕು ಅಂತ ಅವನು ಕೂಗಿ ಕರಿತೀವಿ. ಅವನು ಬರಲಿ ಅಂತ ಕಾಯ್ತಿರ್ತಾನೆ. ಅವ್ನು ಬಂದಾಕ್ಷಣ ಎಲ್ಲ ಕೆಲಸ ಬಿಟ್ಬಿಟ್ಟು ಅವನ ಜೊತೆ ಮಾತಾಡ್ತಾನೆ. ಇಂಥ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಯೋಚನೆ ಮಾಡಿದ್ರೆ ಆ ಆತ್ಮ ಎಷ್ಟೊಂದು ಶ್ರೇಷ್ಠ ಮತ್ತು ಎಷ್ಟೊಂದು ಭಾಗ್ಯಶಾಲಿ ಅಂತ. ನನಗೂ ಈಗ ಅದೇ ಆಲೋಚನೆ ಬರ್ತಾಯಿತ್ತು. ನಾವು ಹೇಳ್ತೀವಿ ನಮ್ಮ ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಲಿ ನಮ್ಮ ಹಿಂದಿನ ಕರ್ಮಗಳು ಅಂತ. ಅವ್ರು ಇಂಥ ಒಂದು ಭಾಗ್ಯ ಪಡಿಬೇಕಂದ್ರೆ ಹಿಂದೆ ಅದು ಎಂಥ ಅತಿ ಶ್ರೇಷ್ಠ ಕರ್ಮ ಮಾಡಿರ್ಬೋದು. ಯಾಕಂದರೆ ಎಲ್ಲರೂ ಭಗವಂತನ ಕಾಣಬೇಕು ಅಂತ ಕಾಯ್ತಿರ್ತಾರೆ. ಆದರೆ ಭಗವಂತ ಇವ್ರನ್ನ ಕಾಣಬೇಕು ಅಂತ ಕಾಯ್ತಿರ್ತಾರೆ ಅಂದರೆ ಇಟ್ಸ್ ತುಂಬ ಗ್ರೇಟ್. ಆಮೇಲೆ ಒಂದು ಸರಿ ಬಾಬಾ ಅವ್ರನ್ನ ಯಾರು ಕೇಳಿದ್ರಂತೆ, ಬಾಬಾ ಈ ಅಷ್ಟರತ್ನಗಳಿಗೆ ಕೇವಲ ದಾದಿಯರಿದ್ದಾರೋ ಅಥವಾ ಯಾರಾದರೂ ಅಣ್ಣಂದ್ರು ಇದ್ದಾರೆ ಅಂತ. ಯಾಕಂದರೆ
ಅಷ್ಟರತ್ನಗಳಲ್ಲಿ ಅಥವಾ ಅಷ್ಟರತ್ನಗಳು ಬರುವವರಿಗೆ ಅವ್ರಿಗೆ ಒಳಗಡೆ ಅನ್ನಿಸ್ತಿರ್ತದೆ ನಾನು ಬರ್ತೀನಿ. ಫಾರ್ ಎಕ್ಸಾಂಪಲ್ ದಾದಿ ಜಾನಕಿ ಅವರು ಯಾವಾಗಲೂ ಹೇಳ್ತಿದ್ರು, ಬಾಬಾ ನನಗೆ ಹೇಳಿದ್ದಾರೆ ನಾನು ಅಷ್ಟರದ ಬರ್ತೇನೆ, ನಾನು ಅಷ್ಟರತ್ನಲ್ಲಿ ಒಬ್ಬಳು ಅಂತ. ಹಾಗೆ ಮಮ್ಮ ಬಾಬಾ ಅಂತೂ ಇದ್ದೇ ಇದೆ ಅಷ್ಟರತ್ನಗಳು. ಅದೇ ರೀತಿ ಈ ಮಾತು ಜಗದೀಶ್ವರಿಗೂ ಗೊತ್ತಿತ್ತು, ನಾನು ಅಷ್ಟರತ್ನದಲ್ಲಿ ಒಬ್ಬರು ಅಂತ. ಅಂದರೆ ಅಷ್ಟರತ್ನದಲ್ಲಿ ನಾನು ಒಬ್ಬರು ಅಂತ ಅವ್ರು ಬಾಯ್ಬಿಟ್ಟು ಹೇಳಿಲ್ಲ. ಅಕ್ಕಂದ್ರ ಜೊತೆ ಅವ್ರಿಗೆ ರಾತ್ರಿ ಕ್ಲಾಸ್ ಆಗ್ತಿರ್ತಲ್ಲ, ಅಕ್ಕಂದ್ರ ಜೊತೆ ರಾತ್ರಿ ಕ್ಲಾಸ್ನ ಕೂತ್ಕೊಳ್ಬೇಕಾದ್ರೆ ಚಿಟ್ನಟ್ ಮಾಡ್ತಾ ಒಂದು ಸಾರಿ ಹೇಳಿದ್ರಂತೆ. ಕೆಲವು ಅಕ್ಕಂದ್ರು ಲೇಟಾಗಿ ಬರ್ತಿರ್ತಾರೆ, ಕೆಲವು ಅಕ್ಕಂದ್ರು ಸುಸ್ತಾಗಿ ಕೂತ್ಕೊಂಡಿರ್ತಾರೆ, ಕುಡಿಸಿರ್ತಾರೆ. ಆವಾಗ ಜಗದೀಶಣ್ಣವ್ರು ಹೇಳ್ತಿರಂತ, ನೋಡಿ ನೀವು ಈಗ ನಾನು ಹೇಳಿದ ಮಾತನ್ನು ನೀವು ಸರಿಯಾಗಿ ಕೇಳಿಸ್ದೆ ಹೋದರೆ ನಾಳೆ ಬಾಬಾರ ಮುಂದುಗಡೆ ಟ್ರಿಬ್ಯುನಲ್ ಕುಳಿತಾಗ ನಾನು ಹೇಳ್ತೀನಿ, ಬಾಬಾ ಇವರು ನನ್ನ ಜೊತೆ ಇದ್ದವರು, ನಾನು ಎಷ್ಟು ಇವ್ರಿಗೆ ತಿಳುವಳಿಕೆ ಹೇಳಿದ್ರು ನನ್ನ ಮಾತಿನ ಇವ್ರಿಗೆ ಕೇಳು, ಇವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಡು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಿದ್ರಂತೆ. ಹಾಗಾದರೆ ಟ್ರಿಬ್ಯುನಲ್ ಯಾರು ಕೂತ್ಕೊಳ್ತಾರೆ? ಈ ಧರ್ಮರಾಜನ ಕಚೇರಿಯಲ್ಲಿ ಅಷ್ಟರತ್ನಗಳಿರ್ತಾರೆ. ಈಗ ಹಾಗೆ ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜಸ್ ಇರ್ತಾರಲ್ಲ, ಅನೇಕ ಜಡ್ಜಸ್ ಇರ್ತಾರೆ, ಒಬ್ಬ ಸುಪ್ರೀಂ ಜಡ್ಜ್ ಇರ್ತಾನೆ. ಹಾಗೆ ಧರ್ಮರಾಜ ಸುಪ್ರೀಂ ಜಡ್ಜು, ಅಷ್ಟರತ್ನಗಳು ಜಡ್ಜಸ್ಸು. ಇವರುಗಳ ನಿರ್ಣಯದ ಆಧಾರದ ಮೇಲೆ ಧರ್ಮರಾಜ ನಿರ್ಣಯ ಕೊಡ್ತಾನೆ ಫೈನಲ್. ಅದಕ್ಕೆ ಅವರು ಆಡಿದ ಮಾತುಗಳಿಂದ ನನಗೆ ಅವರು ಅಷ್ಟರತ್ನಲ್ಲಿ ಒಬ್ಬರು ಆಗ್ತಾರಂತ ನನ್ನ ಅನಿಸಿಕೆ. ಅಂದರೆ ಈ ಜಗದೀಶ್ ಚಂದ್ರ ಅಸೀಜ್ ಅವರ ಎಷ್ಟು ವಿಷಯಗಳನ್ನು ಕೇಳ್ತಾಯಿದ್ರೂ ಸಹ ಅದು ತುಂಬ ಕಡಿಮೆನೇ, ಸಮಯ ಹೋಗಿದ್ದೇ ಗೊತ್ತಾಗಲ್ಲ. ಆದರೆ ಸಮಯದ ಅಭಾವದಿಂದ ಇವತ್ತಿನ ಈ ಸಂಚಿಕೆಯನ್ನು ನಾನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾಯಿದ್ದೀನಿ. ತಾವು ಮತ್ತೆ ಸಮಯವನ್ನು ಕೊಟ್ಟು ನಮ್ಮ ವೀಕ್ಷಕರಿಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಜೊತೆಗೆ ನಿಮ್ಮ ಜೀವನದ ಅನುಭವಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತಾ, ತಾವು ನಮ್ಮ ಈ ಸಂಚಿಕೆಗೆ ಬಂದು ಜಗದೀಶ್ ಚಂದ್ರ ಅಸೀಜ್ ಅವರ ಅನೇಕ ವಿಷಯಗಳನ್ನು ವಿಸ್ತಾರವಾಗಿ ಕಣ್ಣಿಗೆ ಕಟ್ಟುವ ಹಾಗೆ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಭಾಳ ಭಾಳ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಜಗದೀಶ್ ಚಂದ್ರ ಅಸೀಜ ಅವರಿಗೆ ಅನೇಕ ಬಿರುದುಗಳಿತ್ತು. ಆದರೆ ಆ ಬಿರುದುಗಳೆಲ್ಲ ತಾವಾಗಿ ತೊಗೊಂಡಂಥದ್ದಲ್ಲ, ಸುಮ್ಮನೆ ಬಂದಂಥದ್ದು ಅಲ್ಲ. ಅವರು ಕರ್ಮದಿಂದ ಆ ಬಿರುದುಗಳನ್ನು ಪಡೆದಂಥ ವಿಶೇಷ ವ್ಯಕ್ತಿ. ಹೀಗೆ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾಯಿರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.